Sharbari. The juice is so salty. Really? Yes. ಜ್ಯೂಸ್ ಗುಪ್ಪಾಕಿದ್ಯಾ ಪೂರ್ಣಿ? ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ಯಾ ನೀನು? ನನ್ನ ಫ್ರೆಂಡ್ಸ್ ಮುಂದೆ ನನಗೆ ಅವಮಾನ ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾದಿದೆ. ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಆ ಥರದಲ್ಲಿ ಸಕ್ಕರೆ ಹಾಕಕ್ಕೆ ಹೋಗಿ ಉಪ್ಪು ಹಾಕ್ಬಿಟ್ಟಿದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮಿಸೋದ? ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಇದನ್ನೆಲ್ಲ ಕ್ಲೀನ್ ಮಾಡು. ಅಷ್ಟೇ ಅಲ್ಲ, ಆ ತುಳಸಿಗೆ ಮತ್ತೆ ಜ್ಯೂಸ್ ಮಾಡ್ಕೊಂಡು ಬರೋದಕ್ಕೆ ಹೇಳು. ಪರವಾಗಿಲ್ಲ, ನಾನೇ ಮತ್ತೆ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ಹೇಳಿದ ಅರ್ಥ ಆಗ್ಲಿಲ್ವಾ? ತುಳಸಿಗೆ ಜ್ಯೂಸ್ ಮಾಡ್ಕೊಂಡು ಬರಕ್ ಹೇಳ್ತಿದ್ದೀನಿ. ಬೇಡ, ಇದನ್ನೆಲ್ಲ ನೀನ್ ಕ್ಲೀನ್ ಮಾಡೋದ್ ಬೇಕಿಲ್ಲ. ಏಯ್, ಏನೋ ನೋಡ್ತಾ ನಿಂತಿದ್ಯಾ? ಇದನ್ನೆಲ್ಲ ಕ್ಲೀನ್ ಮಾಡು. ಅದಕ್ಕೆ ಬಟ್ಟೆ ಕೊಡಿ. ಈ ಕೆಲಸನೆಲ್ಲ ನೀವು ಮಾಡ್ತೀರಾ? ಪರವಾಗಿಲ್ಲ, ಕೊಡಿ. ಹೇಳು ಪಾಪು, ನೀನ್ ಈ ಕೆಲಸ ಎಲ್ಲ ಮಾಡೋದು ಬೇಕಾಗಿಲ್ಲ. ಯಾಕೆ ಮಾಡಬಾರ್ದು? ಅವನಿ ಮನೆಗೆ ಅವನು ಈ ಮನೆ ಮಗ, ಕೆಲಸದವನಲ್ಲ. ನಿಂದೇನೇ ಇದ್ರು ಆಫೀಸಲ್ಲಿ ಇಟ್ಕೋ. ಇಲ್ಲಲ್ಲ. ಬಾ ಪಾಪು. This is too much, Sharbari. Don't they have manners? Manners is knowing how to behave when you come to someone's house. More than that, manners is knowing how to respect your family members. Mind your words. ನಾನು ಆಫೀಸ್ ಫೈಲ್ಸ್ ಎಲ್ಲ ಚೆಕ್ ಮಾಡ್ತೀನಿ. ನೀವು ಚಿಕ್ಕಮ್ಮ ಅಪಾಯಿಂಟ್ ಮಾಡಿದ್ರಲ್ಲ, ಅವ್ರ ಡೀಟೇಲ್ಸ್ನ ಚೆಕ್ ಮಾಡ್ತೀನಿ. ಹಾಂ, ಹಾಗೆ ಅಕೌಂಟ್ ಮ್ಯಾನೇಜರು ಕ್ಯಾಬಿನ್ ಕೂಡ ಚೆಕ್ ಮಾಡು. ಸರಿ ಬಿಟ್ಟು ನಾನು ಹೋಗಿ ಚೆಕ್ ಮಾಡ್ತೀನಿ. ಬ್ರೋ, ಇಲ್ಲಿ ನೋಡು, ಚಿಕ್ಕಮ್ಮನ ಅಕೌಂಟಿಗೆ 4.25 ಕೋಟಿ ಟ್ರಾನ್ಸ್ಫರ್ ಆಗಿದೆ. ವೆರಿ ಗುಡ್. ಇದ್ರ ಫೋಟೋ ಕಾಪಿ ತೆಗೆದಿಟ್ಕೊ. ನಾವು ಅಂದ್ಕೊಂಡಿದ್ದ ಹಾಗೆ ಆಗ್ತಿದೆ. ಚಿಕ್ಕಮ್ಮನ ಆಟಕ್ಕೆ ನಾವಿದ್ದೀವಿ ಅಂದ್ಕೊಂಡಿದ್ದಾರೆ, ಆದರೆ ನಮ್ಮ ಆಟಕ್ಕೆ ಅವರು ಸಿಕ್ಕಾಕೊಂಡಿದ್ದಾರೆ. ಅವ್ರ ದಬ್ಬಾಳಿಕೆಗೆ ಅಂತ್ಯ ಹತ್ರ ಬರ್ತಿದೆ. ಏನಿದು? ಮನೇಲಿ ಏನೇ ನಡೆದ್ರು ಈ ಟೈಮಲ್ಲಿ ಸಮಾಧಾನವಾಗಿರಬೇಕು, ಪ್ರತಿಯೊಂದು ನಿಭಾಯಿಸಬೇಕು ಅಂತ ನೀನೇ ಹೇಳ್ತಿದ್ದೆ. ಈಗ ನೀನೇ ರೀತಿ ಕೋಪ ಮಾಡ್ಕೊಂಡ್ರೆ ಹೇಗೆ? ಅಲ್ಲ,
ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಂಡ್ರೆ ನನಗೂ ಕೋಪ ಬರುತ್ತೆ, ಆಮೇಲೆ ನಾನು ಮುನ್ಸ್ಕೋತೀನಿ. ಕೋಪ ಅಲ್ಲ ಪಾಪು, ಸಂಕಟ. ತನ್ನ ಕಣ್ಣೆದುರಿಗೆ ತನ್ನ ಮಕ್ಕಳನ್ನ ಆ ರೀತಿ ನಡೆಸ್ಕೊಂಡ್ರೆ ಯಾವ ತಾಯಿನೂ ಸಹಿಸ್ಕೊಳ್ಳಲ್ಲ. ಇದೆಲ್ಲ ಇನ್ನೆಷ್ಟು ದಿನ ಅಂತ. ಒಂದು ಹೋರಾಟದಲ್ಲಿ ಗೆಲ್ಲಬೇಕು ಅಂತ ನಿಂತಾಗ ಈ ಥರ ಅಪಮಾನ ಅವಮಾನಗಳಾಗದು ಸಹಜ. ಹಾಗಂತ ನೀನೇ ಹೇಳ್ತಿದ್ದೆ ಅಲ್ವಾ? ಅದೇನೋ ಗೊತ್ತಿಲ್ಲ ಪಾಪು, ನಿನ್ನನ್ನು ಈ ರೀತಿ ನೋಡೋಕ್ಕಾಗಲ್ಲ. ಆಫೀಸಲ್ಲಿ ನಡೆದಿದ್ದನ್ನೆಲ್ಲ ಅಭಿ ಹೇಳಿದ್ರು. ಬೇಜಾರು ಮಾಡ್ಕೋಬೇಡ. ಬೇಜಾರೇನಿಲ್ಲ ಅಮ್ಮ, ನಾನು ಖುಷಿಯಾಗೇ ಇದ್ದೀನಿ. ಆದರೂ ನೀನು ಇವತ್ತು ಶಾರ್ವರಿಗೆ ತಿರುಗೇಟ್ ಕೊಟ್ಟಿಯಲ್ಲ, ಸಖತ್ತಾಗಿತ್ತು. ಹಾಗೆಮ್ಮ, ನೀ ತಪ್ಪಿಸ್ಕೊಂಡಿದ್ದ ರೌಡಿ ಸಿಗಾಕೊಂಡಿದ್ದಾನೆ. ಈಗ ಶಾರ್ವರಿ ಮಾಡ್ತಿರೋ ಮೋಸಗಳಿಗೆಲ್ಲ ಸಾಕ್ಷಿ ಸಿಕ್ಕಾಗಾಯಿತು. ಸಿರಿ ಅಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಅವ್ರ ತಂದೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಒದ್ದಾಡ್ತಾ ಇದ್ದಾಳೆ. ಸಿರಿ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸತ್ತೆ. ಶಾರ್ವರಿ ಎಂಥ ಕ್ರೂರಿ. ನಮ್ಮೇಲಿನ ಕೋಪಕ್ಕೆ ಸಿರಿ ತಂದೆ ಜೀವನ ಬಲಿ ತಗೊಂಡ್ಬಿಟ್ಲು. ಆ ಜೀವಕ್ಕೆ ನ್ಯಾಯ ಕೊಡಿಸೋ ಸಮಯ ಈಗ ಬಂದಿದೆ. ಅಭಿ ಆಫೀಸ್ಗೆ ಹೋಗಿದ್ದಾರೆ. ಅವ್ರು ಇವತ್ತು ಅನ್ಕೊಂಡಿದ್ದನ್ನೆಲ್ಲ ಮಾಡ್ತಾರೆ. ಹೌದಮ್ಮ, ಎಲ್ಲ ಬೇಗ ಆಗಬೇಕು. ಶಾರ್ವರಿ ಶಿಕ್ಷೆ ಅನುಭವಿಸ್ತಾನ ಕಣ್ಣು ತುಂಬ ನೋಡಬೇಕು. ಅದಕ್ಕೋಸ್ಕರ ಪ್ರತಿ ಕ್ಷಣನೂ ಕಾಯ್ತಾ ಇದ್ದೀನಿ. ಇಷ್ಟೆಲ್ಲ ಮೆರಿತಾ ಇರೋ ಶಾರ್ವರಿ ಪಾತಾಳಕ್ಕೆ ಬೀಳ್ಬೇಕು.